ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ಏನಂದರೆ, ನಾವು ಹೊರಗಡೆ ತಿನ್ನುವಂಥ ಮೋಮೋಸ್ಗಿಂತ ಮನೆಯಲ್ಲಿ ಮಾಡುವಂಥ ಮೋಮೋಸ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಲ್ಲಿ ಹೊರಗಡೆ ಮೈದಾ ಹಿಟ್ಟು ಹಾಕಿ ಮಾಡಿರ್ತಾರೆ. ಆ್ಯಕ್ಚುಲಿ ಅದು ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಸಮಸ್ಯೆಗಳುಂಟಾಗುತ್ತೆ. ಅದ್ರ ಬದಲು ಮನೆಯಲ್ಲೇ ಸ್ಪೆಷಲಾಗಿ ಮಕ್ಕಳಿಗೆ ಲಂಚ್ಗಿರ್ಬೋದು, ಸ್ನ್ಯಾಕ್ಸ್ಗಿರ್ಬೋದು ಮೋಮೋಸನ್ನು ಮಾಡಿಕೊಡಿ. ಈಸಿಯಾಗಿಯೇ ಮಾಡ್ಬೋದು. ಯಾಕಂದರೆ ಮೋಮೋಸ್ ಇವಾಗ ಒಂಥರ ಸ್ಪೆಷಲ್ ತಿಂಡಿ ಥರ ಆಗಿಬಿಟ್ಟಿದೆ. ಹೊರಗಡೆ ಹೋದರೆ ಎಲ್ಲರೂ ಮೋಮೋಸ್ ಅಂತ ಹೇಳ್ತಾರೆ. ಮೋಮೋಸ್ನೇ ಸೆಲೆಕ್ಟ್ ಮಾಡ್ತಾರೆ. ಹೊರಗಡೆ ಸ್ನ್ಯಾಕ್ಸ್ ಏನು ತಿನ್ನೋಕೆ ಹೋದರೂ ಮಕ್ಕಳಂತೂ ಮೋಮೋಸ್ ಬೇಕಂತಾರೆ. ಅದರಿಂದ ನಾವು ಅದನ್ನು ಮನೇಲೇ ಮಾಡಿಕೊಟ್ರೆ ಬೆಟ್ರ್ ಅಂತ ನನಗನ್ಸುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ವೆಜ್ ಮೋಮೋಸನ್ನು ಮಾಡೋದನ್ನು ಹೇಳ್ತಾಯಿದ್ದೀನಿ. ಅದಕ್ಕೆ ಏನು ಬೇಕು ಅಂದರೆ, ನಾನು ಆ್ಯಕ್ಚುಲಿ ಮೈದಾ ಹಿಟ್ಟು ಜಾಸ್ತಿ ಯೂಸ್ ಮಾಡಲ್ಲ. ಅದರಿಂದ ಮಕ್ಕಳು ತಿನ್ನೋದ್ರಿಂದ ಮೈದಾ ಹಿಟ್ಟು ಜಾಸ್ತಿ ಕೊಡ್ಬೋದು. ಮೋಮೋಸ್ ಅಂದರೆ ಒಂದು 2 ಎಕ್ಸ್ಟ್ರಾನೇ ತಿಂದುಬಿಡ್ತಾರೆ. ಅದಕ್ಕೆ ಮೈದಾ ಹಿಟ್ಟು ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟನ್ನೇ ಸ್ವಲ್ಪ ಹೇಗೆ ಚಪಾತಿಗೆ ಕಲಿಸ್ತೀವೋ ಅದೇ ಥರ ಕಲಿಸ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡಬೇಕು. ಜಾಸ್ತಿ ದಪ್ಪ ಮಾಡಬಾರ್ದು, ಬಟ್ ಒಡಿಬಾರ್ದು. ಅದು ಹೇಗೆ ನಾವು ಮೋದಕ ಎಲ್ಲ ಮಾಡ್ತೀವೋ ಅದೇ ಥರನೂ ಮಾಡ್ಬೋದು. ಅಕ್ಕಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು. ಅದು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬಿಸಿನೀರಿಗೆ ಹಾಕಿ ಆ ಥರನೂ ಮಾಡ್ಬೋದು. ಮೋದಕ ಹೇಗೆ ಮಾಡ್ತೀವೋ ಹಾಗೂ ಕೂಡ ಮೋಮೋಸ್ನ ಮಾಡ್ಬೋದು. ತುಂಬ ಒಳ್ಳೆಯದಿದೆ ಅದು. ಅಕ್ಕಿ ಹಿಟ್ಟಲ್ಲಿ ಇನ್ನೂ ಬೆಟರ್ ಆಗುತ್ತೆ. ಅದನ್ನು ನೆಕ್ಸ್ಟ್ ಮಾಡಿದಾಗ ನಾನು ವೀಡಿಯೋ ಹಾಕ್ತೀನಿ. ಇವಾಗ ಹೇಗೆಂದರೆ, ಚಪಾತಿ ಹಿಟ್ಟು ಕಲಸೋ ಥರ ನಾರ್ಮಲಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ನೀರು ಹಾಕಿ ಚಪಾತಿ ಹಿಟ್ಟನ್ನು ತಗೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಹದವಾಗಿ ಚಪಾತಿ ಥರ, ಅಂದರೆ ದೊಡ್ಡದಾಗಿ ಮಾಡಬಾರ್ದು, ಒಂದು ಚಿಕ್ಕ ಚಿಕ್ಕ ಪೂರಿ ಅಂಗೈಯಷ್ಟು ಮಾಡ್ಕೋಬೇಕು. ಅದಕ್ಕೆ ಏನೇನು ಬೇಕು ಮೋಮೋಸ್ ಒಳಗಡೆ ಅಂದರೆ, ಪನ್ನೀರ್ ಹಾಕ್ಬೋದು. ಏನು ಬೇಕಾದ್ರೆ ನಿಮಗೆ ವೆಜಿಟೇಬಲ್, ಚೆನ್ನಾಗಿರುವಂತಹ ವೆಜಿಟೇಬಲ್, ನಿಮ್ಗೆ ಇಷ್ಟವಾಗುವಂಥ ವೆಜಿಟೇಬಲ್ನ ಕಾಳುಗಳಿರ್ಬೋದು, ಏನಾರೇ ಹಾಕ್ಬೋದು. ನಾನಿಲ್ಲಿ ಕ್ಯಾರೆಟು, ಆಮೇಲೆ ಕ್ಯಾಬೇಜು, ಆಮೇಲೆ ಸ್ವಲ್ಪ ಜಜ್ಜಿರುವಂಥ ಶುಂಠಿ, ಸ್ವಲ್ಪ ಜಜ್ಜಿರುವಂತಹ ಬೆಳ್ಳುಳ್ಳಿ, ಸ್ವಲ್ಪ ಪೆಪ್ಪರ್ ಪೌಡ್ರು, ಇದು ಮೂರನ್ನು ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಒಂದು 5-10 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಬೇಯಿಸಬಾರ್ದು. ಅದು ಸ್ವಲ್ಪ ಉದುರುದ್ರಾಗಿದ್ರೇ ಚೆಂದ. ನೀರು ಹಾಕಬಾರ್ದು. ಹಾಗೆಯೇ ಸ್ವಲ್ಪ ಮುಚ್ಚಿಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಬೇಯಿಸ್ಬಿಟ್ಟು ಆಮೇಲೆ ಏನು ಚಪಾತಿ ಉದ್ದ ಥರ ಏನು ಚಿಕ್ಕ ಚಿಕ್ಕ ಚಪಾತಿಗಳನ್ನು ಮಾಡ್ಕೊಂಡಿರ್ತೀರ ಅದ್ರ ಒಳಗಡೆ ಇಟ್ಬಿಟ್ಟು ಸೇಮ್ ಒಂದ್ರ ಪಕ್ಕ ಒಂದು ಏನೋ ಒಂದು ಸೀರೆ ನೆರಿಗೆ ಮಾಡೋ ಥರ ಆ ಚಪಾತಿ ಸುತ್ತ ನೆರಿಗೆ ಥರ ಮಾಡಿಬಿಟ್ಟು ಸ್ವಲ್ಪ ಟರ್ನ್ ಮಾಡಿಬಿಟ್ಟು ಆ ಹಿಟ್ಟನ್ನು ಮೇಲಿಂದ ತೆಗೆದುಬಿಡಬೇಕು. ಜಾಸ್ತಿ ಹಿಟ್ಟನ್ನು ಆ ಪ್ಲೇಸಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಗಟ್ಟಿ ಆಗುತ್ತೆ. ಅದರಿಂದ ಜಾಸ್ತಿ ಹಿಟ್ಟನ್ನು ಇಡಬಾರ್ದು. ಎಕ್ಸ್ಟ್ರಾ ಹಿಟ್ಟು ಏನು ಬರುತ್ತೋ ಅದನ್ನು ತೆಗೆದುಬಿಡಬೇಕು. ಅದಾದ ನಂತರ ಕೆಲವ್ರ ಮನೇಲಿ ಕುಕ್ಕರ್ ಇರುತ್ತೆ, ನಾವು ಸರ್ಗೋಲ್ ಅಂತೀವಿ. ಸರ್ಗೋಲಲ್ಲೂ ಕೂಡ ಹಬೆನಲ್ಲಿ ಕೂಡ ಬೇಯಿಸ್ಬೋದು. ಹೇಗಾದ್ರೆ ಬೇಯಿಸ್ಬೋದು. ಕೆಲವರು ಸ್ಟೀಲ್ ಪಾತ್ರೆ ಹಾಕ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಹಾಕಿಬಿಟ್ಟು ಬೇಯಿಸ್ತಾರೆ. ಒಂದಕ್ಕೊಂದು ಅಂಟೋ ಥರ ಇರಬಾರ್ದು. ಬೇಕಾದ್ರೆ ಹಂಗೆ ಅಂಟತ್ತೆ ಅಂತ ಅನಿಸಿದ್ರೆ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ ಪ್ಲೇಟಿಗೆ. ಆವಾಗ ಒಂದಕ್ಕೊಂದು ಅಂಟಲ್ಲ, ಒಟ್ಟು ಬಿಡಿಯಾಗಿ ಸ್ವಲ್ಪ ಇಡಬೇಕು. ಒಂದಕ್ಕೊಂದು ಅಂಟೋ ಥರ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಆಮೇಲೆ ತೆಗೆದು ಇವಾಗ ಹರ್ಕೊಳ್ಳುತ್ತೆ, ಆ ಥರ ಓಪನ್ ಆಗಿಬಿಡುತ್ತೆ. ಅದು ಒಳಗಡೆ ತುಂಬಿರೋದೆಲ್ಲ ಓಪನ್ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇಡ್ಲಿ ಮಾಡುವಂತಹ ಪಾತ್ರೆನಲ್ಲೇ ಕೂಡ ಇದನ್ನು ಸಪ್ರೇಟಾಗಿ ಇಟ್ಟು ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲೂ ಕೂಡ ಸರ್ಗೋಲ್ ಇದೆ, ಅದರಲ್ಲಿ ಆವಿನಲ್ಲೇ ಬೇಯಿಸ್ಬೋದು. ಬಟ್ ನಾನು ಈ ಥರ ಒಂದು ಚೆನ್ನಾಗಿ ಅನಿಸುತ್ತೆ, ಒಂದು ಸರಿ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇಡ್ಲಿ ಪಾತ್ರೆನಲ್ಲೇ ಬೇಯಿಸಿದ್ದೀನಿ. ತುಂಬ ಚೆನ್ನಾಗಿತ್ತು. ತುಂಬ ಮಕ್ಕಳು ಇಷ್ಟಪಟ್ಟು ನಿಂದರು. ಬೇಗ ಖಾಲಿ ಆಗೋಯಿತು. ಒಂದು 20 ಮಾಡಿದ್ದೆ, 20ರಲ್ಲಿ ಎಲ್ಲದೂ ಖಾಲಿ ಆಗೋಯಿತು. ಎಲ್ಲ ಇಷ್ಟಪಟ್ಟಂಗೆ ತಿಂದುಬಿಟ್ರು. 2 ಹೊತ್ತು ಅದನ್ನೇ ತಿಂದ್ಕೊಂಡಿದ್ರು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ವೆಜ್ ಮೋಮೋಸ್ಗೆ ಏನೇನು ಬೇಕು ಅಂತ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವರೆಲ್ಲ ಏನೇನು ವೆಜಿಟೇಬಲ್ ಬೇಕೋ ಹಾಕ್ಕೊಂಡು ಈಸಿಯಾಗಿ ಮನೇಲೇ ಮಾಡ್ಕೊಳ್ಳಿ. ಆಚೆ ತಿನ್ನೋ ಬದಲು ಇದನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ಚಿಕನ್ ಮೋಮೋಸ್ ಮಾಡಬೇಕಂತ ಐಡಿಯಾ ಇದೆ. ಮಾಡಿದಾಗ ವೀಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.